ನಮಸ್ತೆ ಅಂಶು ಅಶೋಕ್ ಹೆಗಡೆ ಅದ ಈ ವಾರದೊಳಗಲ್ಲಿ ಪರಿಚಯ ಪದ್ಮಕಲಾ ಅಂತ ತುಂಬಾ ನಾನು ಪದ್ಮ ಅಂತ ಕರಿತೀನಿ. ಆ, ತುಂಬಾ ಸೀನಿಯರ್ ಆರ್ಟಿಸ್ಟು. ಅವ್ರ ಹತ್ರ ನಿಜವಾಗ್ಲೂ ಕಲಿಯುವಂಥದ್ದು ತುಂಬಾ ಇದೆ. ಅವರಲ್ಲಿ ಎಷ್ಟು ಅದೊಂದು ಏನೇ ಹೇಳಿ ಯಾವುದೇ ಕೆಲಸ ಇರಲಿ ಇಂಥದ್ದು ಅಂತ ತುಂಬಾ ಅಚ್ಚುಕಟ್ಟಾಗಿ ಅದ್ರ ಬಗ್ಗೆ ವಿಶೇಷವಾದ ಲಕ್ಷ್ಯ ಅದು ಅದು ಟ್ಯಾಲೆಂಟೆಡ್ ಅದಂತೂ ಬಿಟ್ಟಾಕೋ ಅದ್ರ ಬಗ್ಗೆ ಅಲ್ಲ. ಅಂದ್ರೆ ಈಗ ಬೇರೆಯವರು ಈಗ ನಾನೇ ಅದು ನಮ್ದು ಒಂದು ಫಂಕ್ಷನ್ ಇಂಥದ್ದು ಅಂತಂದಾಗ ಅವರೇ ಆ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಎಲ್ಲೊಂದು ಹೊಲ್ಕೊಂಡು ರೆಡಿ ಮಾಡ್ಕೊಂಡು ಪ್ರತಿ ಒಂದು ಅವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆನೆ. ಅವರೇ ಮಾತಾಡಲಿ. ನಮಸ್ತೆ. ಇವತ್ತು ನನಗೊಂಥರ ಹೆಮ್ಮೆ, ಒಂಥರ ಖುಷಿ, ಒಂಥರ ಗರ್ವ. ಯಾಕೆಂತಂದರೆ ನಾನು ನಮ್ಮಮ್ಮ ಪದ್ದಮ್ಮನ ಜೊತೆ ಇದ್ದೀನಿ. ನನ್ನ ಲಾಗಿಗೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಖುಷಿ ಪಡಬೇಕು. ಇವರು ಹೇಗೆ ಅಂತಂದರೆ ಈ ಅಂದರೆ ಚೈತನ್ಯದ ಚಿಲುಮೆ. ನಾವು ನಮ್ಮದೇ ಒಂದು ಸೆಲೆಬ್ರೇಷನ್ ಆಫ್ ಲವ್ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ ಅಮ್ಮ ಒಂದು ಡಾನ್ಸ್ ಮಾಡಿದ್ರು. ಸಿಂಗಾರಿ ಅದ್ಭುತ. ಏನು ಕಣ್ಣೆಲ್ಲ ಆಟ ಆಡ್ತಾರೆ. ಅದು ಏನು ಕಾಸ್ಟ್ಯೂಮೆಲ್ಲ ಅವರೇ ರೆಡಿ ಮಾಡ್ಕೊಂಡು ಅವರೇ ಎಲ್ಲ ಹೊಲಿಯೋದು ಆಮೇಲೆ ಆ ಜಡೆ ಎರಡು ಇದ್ರದ್ದು ಜಡೆ ಇದೆಲ್ಲ. ಸೊ ಇವರ ಆ ಚೈತನ್ಯದ ಆ ಸೆಲೆ, ಆ ಸ್ಫೂರ್ತಿ ಇವತ್ತಿಗೂ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಆ ಮನಸ್ಸಿನ ಒಳಗಿದೆಯಲ್ಲ, ಅದು ನಮ್ಮ ಲಾಗ್ ಇವರಿಗೆ ಗೊತ್ತಾಗಬೇಕು. ನನಗೆ ಖುಷಿ ಅನ್ನಲ್ಲ, ಇಂಥವ್ರ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ. ಅಮ್ಮ, ನಮ್ಮ ಲಾಗಿಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ನನಗೂ ಗೊತ್ತೇ ಆಗ್ತಿಲ್ಲ. ನಿನ್ನ ಅಭಿಮಾನ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇಷ್ಟು ಹೃದಯದಿಂದ ನೀನು ಹೇಳ್ತಾ ಇದೆಯಾ ಅಂತ. ನಾನು ಬಂದು ಇಂಡಸ್ಟ್ರಿಗೆ 38 ಇಯರ್ಸ್ ಆಯಿತು. ನೀನು ಅಷ್ಟೇ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ಹೀರೋಗಳಾಗಿ ಇದಾಗಿ ಬಂದಂಥವ್ರು ಇವತ್ತು ನನ್ನ ಮಗ ಆಗಿ ಇದ್ರಲ್ಲಿ ಮಾಡ್ತಿದೆಯಲ್ಲ, ನಾನು ನಿಜವಾಗ್ಲೂ ನಿಮ್ಮನ್ನೆಲ್ಲ ನನ್ನ ಮಕ್ಕಳ ಥರದೇ ತಿಳ್ಕೊಂಡಿರೋದು. ಅದು ತುಂಬ ಅಂದರೆ ತುಂಬ ಹೆಮ್ಮೆ, ಸಂತೋಷ. ಓಕೆ. ಈಗ ತಾವು ಪವಿತ್ರ ಬಂಧನ ಸೀರಿಯಲ್ನಲ್ಲಿ ತಾವು ಮಾಡ್ತಾ ಇದ್ದೀರಿ. ಪವಿತ್ರ ಬಂಧನದ ಬಗ್ಗೆ ಒಂದೆರಡು ಮಾತು ಹೇಳಿ, ಏನು ಅಂತ. ಪವಿತ್ರ ಬಂಧನಗೆ ನನಗೆ ಕರೆ ಬಂದು ಈ ಥರ ನೀವು ಬಂದು ಮಾಡಬೇಕು ಅಂತ. ಆವಾಗ ಅವಳು ಡೈಲಾಗ್ ಕೊಟ್ಟರು ನನಗೆ ಓದೋಕ್ಕೆ. ನೋಡ್ತೀನಿ, ನನ್ನ ರಿಯಲ್ ಲೈಫಲ್ಲಿ ನಾನು ಹೇಗಿದ್ದೀನೋ ಸೇಮ್ ಅದೇ ಡೈಲಾಗ್ಗಳು. ಅದರಲ್ಲೂ 72 ಇಯರ್ಸು, ಬರೀ ಉತ್ಸಾಹ, ಬರೀ ಪಾಸಿಟಿವ್ ಥಿಂಕಿಂಗು. ಇದೇನು ನನ್ನೇ ನೋಡಿ ಇವ್ರು ಬರ್ದಂಗಿದೆಯೋ ಅಥವಾ ಬರ್ದಂಗೆ ನಾನಿದ್ದೀನೋ ಒಂಥರ ಆ ಥರ ಕನ್ಫ್ಯೂಸ್ ಆಯಿತು. ಆಮೇಲಿಂದ ನನಗೆ ಅದೇ ಸ್ವಲ್ಪ ಭಯ ಆಯಿತು ಮಾಡೋಕ್ಕೆ. ಯಾಕೆ ಅಂದರೆ ನಂದು ಒಂದು ಸಿನಿಮಾ ತೆಗೆದಿದ್ದೆ, ನಿಮ್ಗೆ ಗೊತ್ತಿರೋ ಹಾಗೆ, ಸಂಕೀರ್ತನ ಅಂತ. ಅದಕ್ಕೆ ಓಡಾಡಬೇಕಾಗಿತ್ತು. ಒಪ್ಕೊಳ್ಳೋಕೆ ಭಯ, ಇದಕ್ಕೆ ತೊಂದರೆ ಆಗಿಬಿಟ್ರೆ ಅಂತ. ಓಕೆ. ಈ ಪವಿತ್ರ ಬಂಧನ ಈ ಟೀಮ್ ಬಗ್ಗೆ ತಾವು ಏನು ಹೇಳ್ತೀರಿ? ನನಗೆ ಒಪ್ಕೊಳ್ಳದೆ ಇದ್ದಿದ್ರೆ ನಾನು ಅವತ್ತು ದೊಡ್ಡ ಒಳ್ಳೆ ಬಾಂಧವ್ಯನ ಮಿಸ್ ಮಾಡ್ಕೊತಿದ್ದೆ. ಇದು ನಿಜವಾಗ್ಲೂ ಪವಿತ್ರ ಬಂಧನನೇ. ಒಂಥರ ಇಲ್ಲಿ ಬಂದರೆ ನೀವುಗಳೆಲ್ಲ ಇದ್ದೀರಾ, ಎಷ್ಟು ಸಂತೋಷವಾಗಿ ಖುಷಿಯಾಗಿರ್ತೀರಾ. ಒಂಥರ ನನಗೆ ಇಲ್ಲಿ ನಿಜವಾದ ಅಜ್ಜಿ, ಇವರೆಲ್ಲ ಮೊಮ್ಮಕ್ಕಳು, ಮಕ್ಕಳು, ಒಂದು ದೊಡ್ಡ ಕೂಡು ಕುಟುಂಬ. ನೋಡ್ತಾ ಇದ್ದರೆ ನನಗೆ ಇದು ಸೀರಿಯಲ್ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇಲ್ಲ. ನಮ್ಮ ಡೈರೆಕ್ಟ್ರು ಉತ್ತಮ ಮಧು ಪಾಪ ಎಲ್ಲರಿಗೂ ಇಷ್ಟು ಇದು ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ಎಲ್ಲರೂ ಅಷ್ಟೇ, ಈ ಟೀಮೇ ಅಷ್ಟೇ, ಅವರು ಪ್ರೊಡ್ಯೂಸರ್ ಇರ್ಬೋದು, ಅವರು ಆ ಹುಡುಗನೂ ಅಷ್ಟೇ ಚೆನ್ನಾಗಿ ಬರೀತಾರೆ. ನೀವುಗಳು ಬಿಡಿ, ನಗಿಸಿ ನಮಗೆ ಎಷ್ಟು ಬೆಳಿಗ್ಗೆ ಬೇಗ ಬಂದರು, ರಾತ್ರಿ ಲೇಟಾಗಿ ಹೋದರೂ ಬೇಜಾರೇ ಆಗೋಲ್ಲ. ಯಾಕೆ ಅಂದರೆ ಈ ವಾತಾವರಣ ಅಷ್ಟು ಚೆನ್ನಾಗಿದೆ. ಒಂಥರ ಎಲ್ಲರೂ ಮಾತಾಡಿಕೊಂಡು. ಅಮ್ಮ, ಇಷ್ಟು ದಿವಸ ನೀವು ಕಲಾವಿದರಾಗಿದ್ದೀರಿ, ಈಗ ನಿರ್ಮಾಪಕರು. ತಮ್ಮ ಸಿನಿಮಾದ ಬಗ್ಗೆ ಒಂದು 2-3 ಮಾತುಗಳಲ್ಲಿ ಹೇಳಬೇಕು ಅಂದರೆ, ಮತ್ತಿದು ಯಾವಾಗ ರಿಲೀಸು ಅನ್ನೋದು ನಮ್ಮ ಲಾಗ್ದ ವೀಕ್ಷಕರಿಗೆ ಗೊತ್ತಾಗಲಿ, ಅದ್ರ ಬಗ್ಗೆ ಒಂದು 2 ಮಾತು. ನೋಡಪ್ಪ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಅದು ನನಗೆ ಗೊತ್ತಿಲ್ಲ. ಒಂಥರ ಚಿಕ್ಕ ಹುಡುಗಿಯಿಂದ ನನಗೆ ಎಲ್ಲ ಕೆಲಸನೂ ಮಾಡೋಕ್ಕಿಷ್ಟ. ಒಂದು ಆರ್ಟ್ದಿರ್ಬೋದು, ಓದಲೆಲ್ಲ ಸಾಧಾರಣ ವಿದ್ಯಾರ್ಥಿನಿ ಅಷ್ಟೇ ನಾನು. ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ
ತುಂಬ ಮುಂದೆ ಇದ್ದೆ. ಅಂದರೆ ಈ ಡಿಬೇಟ್ ಇರ್ಬೋದು, ಯಾವಾಗಲೂ ಅದರಲ್ಲಿ ಪ್ರೈಸ್ಗಳು, ಮತ್ತು ಏಕಪಾತ್ರ ಅಭಿನಯ, ನಾಟಕ, ಡ್ಯಾನ್ಸು, ಇದು ನಾವಿಲ್ಲದೇ ಸ್ಕೂಲಲ್ಲಿ ಏನೂ ನಡೀತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಚಿಕ್ಕದಿಂದನೂ ಸ್ಟೇಜ್ ಇಷ್ಟ ಇದೆ. ಆವಾಗ ಸಿನಿಮಾ ಇಷ್ಟ ಎಲ್ಲದಕ್ಕಿಂತ. ಅಪ್ಪ ಎಷ್ಟು ಆಸೆ ಗೊತ್ತಾ, ಎಲ್ಲರನ್ನೂ ಒಂಥರ ಹೋಗಿ ನೋಡೋದು, ಖುಷಿ ಪಡೋದು, ಆಸೆ ನನಗೂ ಮನಸ್ಸಿನ ಮೂಲೆಯಲ್ಲಿ. ಅದು ಯಾಕೆ ಬಂತು ಅಂತ ಹೇಳ್ತಾ ಇದ್ದೀನಿ ನೋಡು. ಆಮೇಲಿಂದ ಮದುವೆ ಆದಮೇಲೆ ಅದೆಲ್ಲ ಬಿಟ್ಟೋಗಿತ್ತು. ಆವಾಗ ಈ ಟೈಲರಿಂಗು ಸಮಯ ಕಳಿಯೋಕ್ಕೆ ಅದೆಲ್ಲ ಇದು ಮಾಡಿಕೊಂಡೆ. ಆಮೇಲೆ ಟಿ ವಿ ಸೀರಿಯಲ್ಗಳು ಶುರುವಾಯ್ತಲ್ವ 87ಅಲ್ಲಿ. ನಾನು 88ಅಲ್ಲಿ ಅದು ನನ್ನ ಫ್ರೆಂಡು ಶೋಭಾ ರಾಘವೇಂದ್ರ ಅಂತ ಆಸೆ ಮಾಡೋಕ್ಕೆ, ಮನೇಲಿ ಬೇಡ ಅಂತ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ನನಗೆ ಎಲ್ಲ ಉಪಯೋಗ ಆಗ್ತಾ ಬಂತು. ಕಾಸ್ಟ್ಯೂಮ್ ಡಿಸೈನಿಂಗ್ ಇರ್ಬೋದು, ಕಾಸ್ಟ್ಯೂಮ್ ಹೊಲಿಯೋದಿರ್ಬೋದು, ನಾಟಕದ ಪರಿಚಯ, ದೊಡ್ಡ ದೊಡ್ಡ ಪ್ರೇಮಕಾರ ಅಂತ ನಿರ್ದೇಶಕರು, ಹಾಗಾಗಿ ಎಲ್ಲ ಕೆಲಸನೂ ಮಾಡಿದ್ದಾಯಿತು. ಅದ್ರ ಜೊತೆಗೆ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ದೇವರೇ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಂಡಿದ್ದೀನಿ. ಈ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕ್ಬಿಟ್ಟೆ. ಅದು ಒಂದು ದೊಡ್ಡ ಅನುಭವ. ಅಂದರೆ ಇವಾಗ ಒಂದು 20 ಲಕ್ಷದಲ್ಲಿ ಆಗೋಗುತ್ತೆ ಅಂತ ಅಂದೆ. ಪರವಾಗಿಲ್ಲ ಅನ್ನಿಸ್ತು. ನಮ್ಮ ಅಳಿಯಂದ್ರಿಗೆ ಹೇಳಿದೆ, ಅವರು ಕೊಟ್ಟರು. ನಾನು ನನ್ನ ಸೈಟ್ ಇತ್ತು ಕೊಟ್ಬಿಟ್ಟೆ. ಅವ್ರುಗಳೆಲ್ಲ ಮಾಡೋಣ ಅಂದರು. ಪ್ರಹ್ಲಾದ್ ಅವ್ರ ಕತೆ, ಚಿತ್ರಕಥೆ, ಸಂಭಾಷಣೆ, ಕಲಾಗಂಗೋತ್ರಿ ಮಂಜು ಡೈರೆಕ್ಷನು, ಇನ್ನೊಬ್ಬರು ವಿಜಯ ಭಾಸ್ಕರ್ ಅಂತ ಅವರು ಕಂಟ್ರೋಲ್ ಇದು, ನಾನು ಆರ್ಟ್ ಡೈರೆಕ್ಷನ್ನು, ಕಾಸ್ಟ್ಯೂಮ್ ಸ್ಟಿಚ್ಚಿಂಗು, ಒಂದೊಂದು ಮಣಿಯಿಂದ ಹಿಡಿದು ಎಲ್ಲ ಆಮೇಲೆ ನಟನೇನು ಜೊತೆಗೆ ದುಡ್ಡು ಹವಣಸಕ್ಕೆ ಶುರು ಆಯಿತು. ಸಂಕೀರ್ತನ ಅಂತ. ಇದು ಏನದು ಕತೆ? ಅದು ಕೃಷ್ಣದೇವರಾಯನ ಕಾಲ, ಸುವರ್ಣ ಯುಗ ಅಂತ ಎಲ್ರಿಗೂ ಗೊತ್ತು. ಆಗ ಬರೀ ಯುದ್ಧ ಅದು ಇದು ಅಂತ ಅಲ್ಲ, ಕಲೆಗಳು ಅಂತ. ದೊಡ್ಡ ದೊಡ್ಡ ದಾಸವರೇಣ್ಯರು, ಯತಿಗಳು ಎಲ್ಲ ಇದ್ದರು. ಅಂದರೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಕನಕದಾಸರು, ಪುರಂದರದಾಸರು, ವೈಕುಂಠದಾಸರು, ಕುಮಾರವ್ಯಾಸನ ಶಿಷ್ಯ ತಿಮ್ಮಣ್ಣ ಕವಿ, ಇವರೆಲ್ಲ ಇದ್ದರು. ಅವರ ಒಂದು ಸಮಾಗಮ. ಈಗ ನಾನು ನೀನು ಸೇರ್ತೀವಿ, ನಾವೇನೋ ಮಾತಾಡ್ತೀವಿ. ಅವ್ರು ಸೇರಿದಾಗ ಹೇಗಿರ್ತಿತ್ತು? ಈಗ ಜೀವನ ಚರಿತ್ರೆಗಳು ಎಲ್ಲರೂ ತೆಗೆಯೋದು ಸಾಮಾನ್ಯ. ಆದರೆ ಒಂದು ಕಾಲಮಾನದಲ್ಲಿ ಯಾರ್ಯಾರಿದ್ರು ಅವರು ಒಂದು ಅವರ ದೇವರ ನಾಮಗಳ ಮೂಲಕ ಹೇಗೆ ಸಮಾಜಕ್ಕೆ ಒಳ್ಳೆಯ ಮಾತನ್ನ ಹೇಳಿದ್ರು ಅಂತ. ಆಗ ಡಮಿಂಗ ಪಯಾಸ್ ಅನ್ನೋನು 5 ವರ್ಷ ಇದ್ದಂತೆ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ. ಅವನು ಬರೆದಿದ್ದಾನೆ. ಏನಂದರೆ, ಒಬ್ಬ ಬ್ರಾಹ್ಮಣ ಪಂಡಿತರು, ಅವರು ವಿವಾಹವಾಗದ, ಹೆಂಗಸರನ್ನು ಸ್ಪರ್ಶಿಸದ ಪಂಡಿತರಿಂದ ಕೃಷ್ಣದೇವರಾಯ ಉಪದೇಶ ಪಡೀತಿದ್ದ ಅಂತ, ಪಡೆದು ರಾಜ್ಯ ಆಳ್ತಾ ಇದ್ದ ಅಂತ. ಅಮ್ಮ, ಈಗ ಈ ನಿಮ್ಮ ಸಿನಿಮಾ ಏನಿದೆ ಸಂಕೀರ್ಣ, ಅದು ಯಾವತ್ತು ರಿಲೀಸು? ಮತ್ತು ನಿಮ್ಮ ಸಿನಿಮಾನ ಜನ ಯಾಕೆ ನೋಡಿದ್ರು? ಯಾಕೆ ಅಂತ ಹೇಳ, ಯಾವತ್ತು ರಿಲೀಸು? ಅದನ್ನು ರಿಲೀಸು ಏಪ್ರಿಲ್ 2 ಮಾಡಬೇಕು ಅಂತ ಇದ್ದೀವಿ. ಇದು ಒಂಥರ ಸಂಗೀತಮಯ, ಭಕ್ತರಿಗೆ, ಭಾವುಕರಿಗೆ ಒಂದು ಗೊತ್ತಾಗಂತ, ಇಂದಿನ ಪೀಳಿಗೆಗೂ ಗೊತ್ತಾಗಬೇಕು, ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು. ಇದರ ಉದ್ದೇಶ ಏನಂದರೆ, ಎಲ್ಲರೂ ಯಾರನ್ನೂ ಕೊಲ್ಲಬಾರ್ದು, ಇನ್ನೊಬ್ಬರು ಹಣನ ದೋಚಬಾರ್ದು, ಶ್ರಮಪಟ್ಟು ನಾವು ಸಂಪಾದನೆ ಮಾಡಬೇಕು, ಅದು ಧರ್ಮದಿಂದ ಇರಬೇಕು, ಎಲ್ಲರೂ ಧರ್ಮವಾಗಿರಬೇಕು, ಇದನ್ನ ಪಾಲಿಸಬೇಕು ಅನ್ನೋದು ಒಳ್ಳೆಯ ರಾಜ್ಯ. ಅಂದರೆ ಇದರಲ್ಲಿ ಜಾತಿ ಇಲ್ಲ, ಜಾತ್ಯತೀತ ಅಂತ ಇಟ್ಕೊಪ್ಪ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಇದಿಟ್ಕೊಂಡು ಮಾಡಿದ್ದೀವಿ. ನಿಮಗೆ ಆ ಹಾಡುಗಳು ಕೇಳ್ತಾನೆ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ, ನಮ್ಮ ಜೀವನ ಕಳ್ಬಡಿಸ್ಕೊಂಬಿಟ್ರೆ ನಾವು ಸತ್ಪ್ರಜೆಗಳಾಗ್ಬೋದು. ಪ್ರವೀಣ್ ಡಿ ರಾವ್ ಮ್ಯೂಸಿಕ್ ಮಾಡಿದ್ದಾರೆ. 19 ಹಾಡು, 15 ಹಾಡು, ಒಂದು ಟೈಟಲ್ ಸಾಂಗು, ಶ್ಲೋಕಗಳು ಎಂಥ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಅದನ್ನು ನೋಡಿ ಅನುಭವಿಸ್ಬೇಕು. ದಯವಿಟ್ಟು ನಮ್ಮ ವೀಕ್ಷಕರೆಲ್ಲರೂ ಸಂಕೀರ್ತನ ಈ ಸಿನಿಮಾ ಅಮ್ಮ ಪ್ರೊಡ್ಯೂಸ್ ಮಾಡಿದ್ದು, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ ಥಿಯೇಟ್ರಿಗೆ ಕರ್ಕೊಂಡು ಬನ್ನಿ. ಒಂದು ಎರಡನೇದಾಗಿ ಅಮ್ಮ, ಇಷ್ಟು ವರ್ಷದ ಒಂದು ಜರ್ನಿ ಇದೆ ನಿಮಗೆ ಈ ಇಂಡಸ್ಟ್ರಿಯಲ್ಲಿ. ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಹೋಲಿಸಿದಾಗ ಇವತ್ತಿನ ಕಾಲದ
ಯೂತ್ಸ್ ಏನಿದ್ದಾರೆ, ಯುವ ಕಲಾವಿದರು ಅಥವಾ ಏನಿದ್ದಾರೆ, ಅವರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ನಿಮ್ಮ ಅನುಭವ ಇದೆಯಲ್ಲ, ಅದು ಒಂದು ಈ ಡಿಕ್ಷನರಿ ಇದ್ದಂಗೆ, ಅದಿಷ್ಟು ದಪ್ಪಂದು ತಿಳಿತು. ಅದನ್ನು ಹೇಳ್ತಾ ಅದನ್ನು ಒಂದು 4 ಮಾತಲ್ಲಿ ಮುಗಿಸೋದಾದ್ರೆ ಏನಪ್ಪ ಅಂದರೆ ಎಥಿಕ್ಸ್ ಇರಬೇಕು ಫಸ್ಟ್, ಶ್ರದ್ಧೆ ಇರಬೇಕು ನಾವು ಮಾಡೋ ಕೆಲಸದಲ್ಲಿ. ಆಮೇಲೆ ಎಲ್ಲರಿಗೆ ಫಸ್ಟು ಬಂದ ತಕ್ಷಣ ಏನು ಕೇಳ್ತಾರೆ ಗೊತ್ತಾ, ಎಷ್ಟು ದುಡ್ಡು ಕೊಡ್ತಾರೆ ಅಂತ ಕೇಳ್ತಾರೆ. ಇರ್ಬೋದು, ಜೀವನಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಬೇಡ ಅಂತ ಹೇಳಲ್ಲ. ಬಟ್ ನೀನು ಕಲಾವಿದೆ ಅಥವಾ ಕಲಾವಿದ ಆಗಕ್ಕೆ ಬಂದವರು ಕಲಿಬೇಕು, ಹೌದಾ ಇಲ್ವಾ? ಎಷ್ಟು ಕಲಿಯೋದಿರುತ್ತೆ, ನೋಡಿ ಕಲಿಯೋದಿರುತ್ತೆ, ಮಾಡಿ ಕಲಿಯೋದಿರುತ್ತೆ. ಆಮೇಲಿಂದ ನಮಗೆ ಗೊತ್ತಿಲ್ಲದೆ ಇದೇ ಒಂದು ಯೂನಿವರ್ಸಿಟಿ ಥರ ಹೋಗಿ ಇದನ್ನೇ ತೊಗೊಂಡು ಬರಬೇಕಾಗಿಲ್ಲ, ಏನೋ ಪದವಿ ತೊಗೊಂಡು ಅದು ಅಂಥ ಒಳಗಡೆ ಅಂಥ ಕಲೆಗೆ ಅರಳಿಸೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಒಳಗಡೆ ಎಲ್ಲರಲ್ಲೂ ಏನೋ ಒಂದು ಕಲೆ ಇದ್ದೇ ಇರುತ್ತೆ, ಅದನ್ನು ಪ್ರದರ್ಶಿಸೋಕ್ಕೆ ಒಬ್ಬರು ಅವಕಾಶ ಮಾಡಿಕೊಟ್ಟಿರ್ತಾರೆ, ಹೌದಾ ಅಲ್ವಾ? ಅವ್ರಿಗೆ ಗೌರವ ಕೊಡಬೇಕು. ಇವಾಗ ಒಂದ್ಸಲ ನನಗನ್ಸೋದು, ಯಾರು ಒಂಥರ ಇನ್ನೂ ಆರೋಗ್ಯಂಟಾಗಿರ್ತಾರೆ ಅನಿಸ್ತಾ ಇದೆ ನನಗೆ, ನನ್ನ ಅನುಭವದಲ್ಲಿ. ಅವರಂತಾರೆ, ಆಂಟಿ ನಿಮ್ಮ ಥರ ನಾವು ಇರಬಾರ್ದು, ನಮ್ಮ ಥರ ಇದ್ದರೆ ತುಂಬ ಕಷ್ಟ ಅಂತಾರೆ. ಅದಕ್ಕೆ ನನಗೇನೆ ಕನ್ಫ್ಯೂಸ್ ಆಗಿಬಿಡುತ್ತೆ, ನಾನು ಸರಿ ಇದ್ದೀನಾ ಇಲ್ವಾ, ಹಾಗಾದರೆ ನಾನು ಇದಾಗಿರಬಾರ್ದ. ತುಂಬ ಲಿಬ್ರಲ್ ಆಗಿರ್ತೀವಿ ನಾವು, ಅಂದರೆ ಯಾರಿಗೂ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ನಾವು ಮಾಡ್ತಾಯಿದ್ದೀವಿ ಕಲಾಸೆ. ಒಬ್ಬೊಬ್ಬರು ಪಾಪ ಕಷ್ಟದಲ್ಲಿ ತೆಗಿತಾ ಇರ್ತಾರೆ, ಇದು ಮಾಡ್ತಾರೆ, ಅವ್ರಿಗೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ. ಅದಕ್ಕೆ ನನ್ನ ಪ್ರಕಾರ ನಾನು ಯಾರನ್ನೂ ಕಿರೆ ಮಾಡಲ್ಲ, ಅಂದರೆ ಒಂದು ಇದು ಮಾಡಲ್ಲ, ಕೊಟ್ಟರೆ ಒಳ್ಳೆಯದು ಅನಿಸುತ್ತೆ. ಸ್ವಲ್ಪ ದೊಡ್ಡವ್ರಿಗೆ ಗೌರವ ಕೊಡೋದು. ಆಮೇಲಿಂದ ಕೆಲವರು ಪಾಪ ಇರ್ತಾರೆ, ಎಲ್ಲರೂ ನಾನು ಹೇಳಲ್ಲ, ಅವ್ರುಗಳು ತಿದ್ದುಕೊಂಡ್ರೆ ಎಲ್ಲನೂ ಒಂದೇ ಭಾವನೆಯಿಂದ ನೋಡೋದು, ಒಂದು ಕುಟುಂಬದಂಗಿರೋದು, ಈ ಥರ ಮಕ್ಳುಗಳು ಕಲಿತ್ರೆ ಅವ್ರಿಗೆ ಒಳ್ಳೆಯದು ಅಂತ. ಇವರು ಯಾಕೆ ಹೇಳ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮಕ್ಳಿಗೆ ತುಂಬ ಮುಂದೆ ಬರ್ತದೆ. ಅಮ್ಮ, ಇಷ್ಟು ವರ್ಷದ ಒಂದು ಜರ್ನಿ ಇದ್ದಾಗ ಯಾರಿಗಾದರೂ ಒಂದು ಥ್ಯಾಂಕ್ಸ್ ಹೇಳಬೇಕು, ಏನಾದರೂ ನಿಮ್ಗೆ ಅನಿಸಿದ್ರೆ ಹೇಳಿ. ಖಂಡಿತ. ನನ್ನ ಪ್ರಕಾರ ಉಪಕಾರ ಸ್ಮರಣೆ ತುಂಬ ಇಂಪಾರ್ಟೆಂಟ್. ನಾನು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿರೋದೇ ಅದು. ಏನಂದರೆ, ಒಂದು ಸಣ್ಣ ಉಪಕಾರ ನಮಗೆ ಮಾಡಿದ್ರೂ ಅದನ್ನು ಆ ಸಮಯದಲ್ಲಿ ನಾವು ಜ್ಞಾಪಿಸ್ಕೋಬೇಕು. ಒಬ್ರಿಗೆ ಸಿಕ್ಕಾಗ ಹೇಳೋದಲ್ಲ, 10 ಜನ ಇರುವಾಗ ಬಗ್ಗೆ ಹೇಳಿದಾಗ ಅವ್ರೇನು ಬಯಸಿರಲ್ಲ, ತುಂಬ ಸಂತೋಷ ಆಗುತ್ತೆ, ಹೌದಾ ಇಲ್ವಾ? ಇವಾಗ ನೀ ನನಗೆ ಅವಕಾಶ, ನಾನೇ ವಯಸ್ಸಾದ ಮುದುಕಿ, ಅಶೋಕ ನಿಮ್ಮ ಮದುವೆ ಆ್ಯನಿವರ್ಸರಿ ಎಷ್ಟು ಚೆನ್ನಾಗಿತ್ತು, ನಾನು ಮಾಡಲ್ಲ ಅಶೋಕ ಅಂದ್ರೂ ಅಮ್ಮ ನೀವು ಮಾಡಬೇಕು ಡ್ಯಾನ್ಸು ಅಂತ ನೀನು ಮಾಡಿಸ್ತೀನಿ, ಹೌದಾ ಇಲ್ವಾ? ಎಲ್ಲ ಅದು ಏನು ಗೊತ್ತಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ. ಅದೇ ಆಗಲೇ ಬಿಗಿನಿಂಗ್ನಲ್ಲೇ ಹೇಳೋದಲ್ಲ, ಆ ಕಣ್ಣು ಒಂದು ಇದು ಇರ್ಬೋದು ಬಿಡಿ. ಅಲ್ಲ, ಆ ಅಭಿಮಾನ, ಪ್ರೀತಿ ಅದೆಲ್ಲ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ, ಹೌದಾ ಅಲ್ವಾ? ಆ ಕೃತಜ್ಞತೆನ ಈ ಟೈಮಲ್ಲಿ ನಾನು ಹೇಳಬೇಕು. ನನಗೆ ಆಸೆ ಇತ್ತು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು, ಆದರೆ ಆಗಿರಲಿಲ್ಲ. ಅದನ್ನು ನೀನು ಅವಕಾಶ ಮಾಡಿಕೊಟ್ಟಾಗ ನನ್ನ ಮನಸ್ಸಿಗೆ ಆ ಸಂತೋಷನ ಹಂಚ್ಕೊಳ್ತೀನಿ. ಯಾರು ನಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಿಜವಾಗಿ. ಆ ಥರ ಯಾರೋ ಒಂದು ನಮಗೆ ಇವಾಗ ಒಂದು ಚಿಕ್ಕ ವಯಸ್ಸಲ್ಲೇ ಇರ್ಬೋದು, ಒಂದು ಫೀಸ್ಗೆ ಯಾರೋ ಸಹಾಯ ಮಾಡಿರ್ಬೋದು, ಅಥವಾ ಓದುವಾಗ ಮಾಡಿರ್ಬೋದು, ಏನೇ ಒಂದು ಯಾವುದೇ ಟೈಮಲ್ಲಿ ಯಾವುದೇ ವಿಷಯದಲ್ಲಿ ನಮಗೆ ಯಾರೇ ಸಹಾಯ ಮಾಡಿದ್ರು ಅದನ್ನು ನಾವು ಜ್ಞಾಪಿಸ್ಕೋಬೇಕು. ಆ ಜ್ಞಾಪಕ, ಉಪಕಾರ ಸ್ಮರಣೆ ಇಲ್ಲ ಅಂದರೆ ನಾವು ಮನುಷ್ಯರೇ ಅಲ್ಲ ಆಗ್ತೀವಿ, ಹೌದಾ ಇಲ್ವಾ? ಉಪಕಾರ ಸ್ಮರಣೆ ಎಲ್ಲರೂ ಮಾಡಿ ಇರ್ತೀನಿ, ಮತ್ತು ಮಾಡಿದವ್ರನ್ನ ಮರಿಬೇಕು. ಚಿಕ್ಕ ಕೆಲಸ ಆಗಲಿ ದೊಡ್ಡದಾಗಿರಲಿ, ಅದನ್ನು ನೀವು ಅವ್ರಿಗೆ ಕೊಟ್ಟಾಗ ಸಂತೋಷ ಪಡ್ತಾರೆ. ಅದನ್ನು ಮೇಯ್ನ್ ಹೇಳ್ತೀನಿ ಅಂತ. ಈಗ ನನ್ನ ಸಿನಿಮಾ ಭಾಳ ಕಷ್ಟಪಟ್ಟು ಮುಗಿಸಿರೋದು, ಅದನ್ನು ಯಾಕಪ್ಪ ಇದನ್ನು ತೊಗೊಂಡೆ ಎಲ್ಲೂ ಬಯಸ್ಕೊಂಡಿದ್ದೀನಿ, ನೀವುಗಳು ತಮಾಷೆ ಮಾಡಿದ್ದೀರ, ಹೌದೋ ಇಲ್ವಾ? ಆದರೆ ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಅರ್ಧಕ್ಕೆ ಬಿಡೋದು ನನ್ನ ಜಾಯಮಾನ ಅಲ್ಲ. ಈವನ್ ನಾನು ITI ತೆಗೆಯುವಾಗಲೂ ನಮ್ಮ ಹಸ್ಬೆಂಡ್ ಬೇಡ ಅಂತಿದ್ರು, ಅದನ್ನು ತೆಗೆದು ನ್ಯಾಷನಲ್ ಅವಾರ್ಡ್ ಬಂದಿದ್ದೀನಿ, ಬೆಸ್ಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂಡಿಯಾ ಅಂತ. ಇದ್ರ ಮೇಲೂ ಅಷ್ಟೇ ನನಗೆ ನಂಬಿಕೆ ಇದೆ. ಅಂದರೆ ಈ ಸಿನಿಮಾ ಒಳ್ಳೆ ಜನ ತಲುಪುತ್ತೆ, ಎಲ್ರಿಗೂ ಒಂದು ಸಮಾಜಕ್ಕೆ ನಾನು ಬದುಕಿರುವಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋದು ಇದು ನಮ್ಮ ಟೀಮ್ ವರ್ಕ್. ಈಗ ನನ್ನ ಮಗಳೂ ಇದರಲ್ಲಿ ಹಾಡಿದ್ದಾಳೆ, ದಿವ್ಯಾ ರಮೇಶ್ ಅಂದ್ಬಿಟ್ಟು.
ಟೈಟಲ್ ಸಾಂಗ್ ಹಾಡಿದ್ದಾರೆ. 10 ನಿಮಿಷದಲ್ಲಿ ಪ್ರಹ್ಲಾದ್ ಬರ್ತಿದ್ದಾರೆ. ಅಷ್ಟು ಚೆನ್ನಾಗಿದೆ. ಅದು ಏನಾಗುತ್ತೆ ಅಂದರೆ ಜನಕ್ಕೆ ಮನಸ್ಸಲ್ಲಿ ಉಳಿಬೇಕು ಆ ಥರ. ಈಗ ಮನೆಯವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಇದನ್ನು ಅಂತೂ ಹೇಳಲೇಬೇಕು. ಈಗ ಅವರೆಲ್ಲ ನನ್ನ ಜೊತೆ ನಿಂತೇ ಇದ್ದರೆ, ಫ್ರೆಂಡ್ಸು, ಆತ್ಮೀಯರು, ನೆಂಟರು, ನಮ್ಮ ಮಕ್ಕಳು, ಒಡೆಯೋದು ಅವರೆಲ್ಲ ನಿಲ್ಲದೇ ಇದ್ದರೆ ನನಗೆ ಈ ಸಿನಿಮಾ ಮುಗಿಸೋಕ್ಕೆ ಆಗ್ತಿಲ್ಲ. ಇವಾಗ ಅದು ಒಂದು ಫಲ ಕೊಡೋ ಟೈಮ್ ಬಂದಿದೆ. ಏಪ್ರಿಲ್ 2ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅಶೋಕ್ ಹೇಳಿದಂಗೆ ಅದನ್ನು ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಕ್ಸಸ್ ಮಾಡಿ ನಿಮ್ಮ ಜೀವನದಲ್ಲಿ ಆ ಒಳ್ಳೆ ಮೌಲ್ಯಗಳನ್ನ ಅನುಸರಿಸಿ ಅಂತ ಕೇಳ್ಕೊತೀನಿ ನಾನು. ಅಮ್ಮ, ಆಯಿತು. ನಮ್ಮ ಬಾಗಿಲಿಗೆ ನಿಮ್ಮ ಈ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಇಷ್ಟರಿದ್ದಾರೆ. ಒಂದು ಸಬ್ಸ್ಕ್ರೈಬ್ ಮಾಡಿ, ಅದು ಎಂಥದ್ದು ಖಂಡಿತ ಸತ್ಯವಾಗ್ಲೂ ಹೇಳ್ತೀನಿ. ಅಶೋಕ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಾನು ನೋಡ್ತಾ ಇರ್ತೀನಿ ನಿಮ್ಮಿಬ್ರದ್ದು ಎಲ್ಲ. ನನಗೆ ಗೊತ್ತಾಯ್ತಾ, ನನ್ನ ಟೈಮ್ ಇದ್ದಾಗೆಲ್ಲ ನೋಡ್ತೀನಿ. ಖಂಡಿತ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡು, ಇವಾಗೆಲ್ಲ ಬರುತ್ತಲ್ವ, ಎಲ್ರಿಗೂ ಹೇಳ್ತೀನಿ ನೋಡಿ ಇದನ್ನು, ಈ ಚಾನಲ್ ನೋಡಿ, ನನ್ನ ಇಂಟರ್ವ್ಯೂ ಬಂದಿದೆ ಅಂತೆಲ್ಲ ಹೇಳ್ತೀನಿ. ಅವಾಗೆಲ್ಲರೂ ನೋಡೇ ನೋಡ್ತಾರಲ್ವ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀಯಪ್ಪ. ನಮಸ್ತೆ. ನನಗೆ ಏನು ಗೊತ್ತಾ, ಈ ಅಮ್ಮ ಅಂತಂದರೆ ಒಂಥರ ಈ ಹೆಂಗೆ ಹೇಳ್ತಾರೆ, ಜೀವನದಲ್ಲಿ ಯಾರಾದರೂ ಒಂದು ಆಸೆ ಗೀಸೆಲ್ಲ ಕಳ್ಕೊಂಡ್ರೆ ಮತ್ತೆ ಇಲ್ಲ ನಾವು ಬದುಕಬೇಕು ಅನ್ನೋ ಒಂದು ಚಿಲುಮೆ, ಒಂದು ಹೊರತೆ ಅಂತ ಏನೇ ಹೇಳ್ತೀವಲ್ಲ ನಾವು ನಮ್ಮ ಹಳ್ಳಿಯಲ್ಲಿ, ಆ ಥರದ ಚೈತನ್ಯದ ಸ್ವರೂಪ ಇವತ್ತು ನಮ್ಮ ಲಾಗಲ್ಲಿ ಮಾತಾಡಿದ್ದು ನನಗಂತೂ ನನ್ನ ಹೆಂಡತಿಗಂತೂ ತುಂಬ ಖುಷಿಯಾಗಿದೆ. ಮತ್ತೆ ಅಮ್ಮ ಭೇಟಿ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಯಾಕೆ ಅಂದರೆ ಯಾವುದೂ ಇದೆಲ್ಲ ಮುಗಿಯೋದಿಲ್ಲ, ಯಾವಾಗಲೂ ಕಂಟಿನ್ಯೂ ಆಗಬೇಕು. ನಿಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ಲು ನಿರಂತರವಾಗಿ ಬರ್ತಾ ಇರಲಿ. ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿ. ಇನ್ನೂ ಒಳ್ಳೊಳ್ಳೇದು ಮಾಡಿ, ಬೇರೆ ಬೇಕಾದಷ್ಟು ವಿಷಯಗಳಿರುತ್ತೆ. ಜನಕ್ಕೆ, ಸಮಾಜಕ್ಕೆ ಪಾಠ ಹೇಳೋ ಅಂಥದ್ದು, ಮುಂದಿನ ಮಕ್ಕಳುಗಳಿಗೆ ಎಲ್ಲರಿಗೂ ಹೇಳೋ ಅಂಥದ್ದೆಲ್ಲ ನೀವು ಮಾಡಿ. ಖಂಡಿತ ಇದು ಒಳ್ಳೆ ಚಾನಲ್ ಆಗಿ ತುಂಬ ಮುಂದೆ ಬರಲಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಶೋಕ್, ಬೆಸ್ಟ್ ಆಫ್ ಲಕ್. ಹೇಗೆ ಅನಿಸ್ತು ನಮ್ಮ ಪದ್ದಮ್ಮನ ಸಂದರ್ಶನ? ನಿಮಗೆ ಸಂದರ್ಶನ ಅವ್ರದ್ದು ಏನಂತಂದ್ರೆ, ನಾನು ಕ್ಯಾಮ್ರಾ ಹಿಂದೆ ಇದ್ದಿದ್ದೆ. ಐ ವಾಸ್ ಲೈಕ್ ಹಿಂಗೆ, ನಾನು ಒಂದೇ ಕಣ್ಣಲ್ಲಿ ಹಿಂಗೆ ನೋಡ್ತಾ ಇದ್ದಿದ್ದೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಹೌ ಮಚ್ ನಾಲೆಜ್ ಶಿ ಹ್ಯಾಸ್. ಆ್ಯಂಡ್ ಲೈಕ್ ಆಸ್ ಅನ್ ಆರ್ಟಿಸ್ಟ್ ಆಗಲಿ, ಶಿ ಈಸ್ ಅನ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳಬಹುದು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ಅವ್ರು ಏನಂತ ತುಂಬ ಚೆನ್ನಾಗಿ, ಯಾವಾಗ ಸಿಕ್ಕಿದ್ರು ಹೇಗಿದ್ಯಮ್ಮ, ಚೆನ್ನಾಗಿದ್ಯಾ, ಮನೆಗೆ ಬನ್ನಿ ಅಂತ ಹೇಳಿ, ಶೀಸ್ ಗಾಟ್ ದಟ್ ಲೈಕ್ ದಟ್ ಮದರ್ಲಿ ಲವ್, ಎಫೆಕ್ಷನ್. ಅಷ್ಟೇ ಅಲ್ಲದ ಅವ್ರು ಹೆಂಗ್ ಗೊತ್ತಾ, ಈ ದೇವಸ್ಥಾನಕ್ಕೆ ಹೋದ್ರು ಪೂಜೆ ಮಾಡಿಸ್ಕೊಂಡ್ ಬಂದ್ರಿ, ಇಡೀ ಸೆಟ್ಟಿಗೆ ಪ್ರಸಾದ. ಆಮೇಲೆ ಅಂತಾರ ಪೈಸಾ ಗೀಸ ಎಂತಾರ ಮಾಡ್ಕೊಂಡ್ ಬನ್ನಿ ಅಂದ್ರು. ಪಾಪ ಈ ಕೆಲವಾದ್ರೂ ಇಷ್ಟ ಇಲ್ಲ, ಇಡೀ ಸೆಟ್ಟಿಗೆಲ್ಲ ಪೈಸಾ ಮಾಡ್ಕೊಂಡು ಬಂದು ಕೊಡೋರು. ಅಷ್ಟು ಅಂದ್ರೆ ಅವರು ಹೇಗ್ ನೋಡ್ತಾರೆ ಅಂತಂದ್ರೆ, ಇಡೀ ಸೆಟ್ ಅನ್ನ ತನ್ನ ಮಕ್ಕಳ ತರ ನೋಡ್ತಾರೆ. ಅಷ್ಟೇ ಪ್ರೀತಿ. ಇದು ದೊಡ್ಡ ನಮಸ್ಕಾರ ಪದ್ದಮ್ಮ. ನೀವು ಇನ್ನು 106 ವರ್ಷ ಬದುಕಬೇಕು. ನಮ್ಮಂತ ಕಲಾವಿದರಿಗೆ ನಿಮ್ಮ ಆಶೀರ್ವಾದಗಳು ನಿರಂತರವಾಗಿ ಸಿಗ್ತಾ ಇರಬೇಕು. ಮತ್ತೇನಾದ್ರು ಹೇಳೋದಿದ್ದ? ಏನಿಲ್ಲ, ವಿ ಲವ್ ಯು ಮೇಡಮ್. ಏನೇ ಇದ್ರು ಅಮ್ಮ, ನೀವು ಖಂಡಿತ ನೀವು ತುಂಬಾ ಸಲ ನನ್ನ ಮನೆ ಕರೆದಿದ್ದೀರಾ. ಖಂಡಿತ ಒಂದ್ಸಲ ನಾವಿಬ್ರು ಬರ್ತೀವಿ. ನೀವು ಚೆನ್ನಾಗಿರಿ, ಯಾವಾಗ್ಲೂ ಖುಷಿಯಾಗಿರಿ, ಯಾವಾಗ್ಲೂ ನಗ್ತಾ ಇರಿ. ನಮಸ್ತೆ.